ಆ ಸೈನಿಕ ಉಗ್ರರ ದಾಳಿಯಲ್ಲಿ ಕಾಲಿಗೆ ಗುಂಡೇಟು ಬಿದ್ದು ನರಳಾಡ್ತಾ ಇದ್ರು. ಆದರೂ ಕೂಡ ಛಲ ಬಿಡದೆ ಕೆಚ್ಚೆದೆಯಿಂದ ಹೋರಾಡಿದಂತ ಧೀರ ಅವರು ರಕ್ತದ ಮಡುವಿನಲ್ಲೇ ಉಗ್ರರನ್ನ ಗುಂಡಿಟ್ಟು ಹೊಡೆದುರುಳಿಸಿದಂತ ಸೇನಾನಿ. ಕೆಚ್ಚೆದೆಯಿಂದ ಉಗ್ರರ ವಿರುದ್ಧ ಹೋರಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ಸೇನಾನಿಗೆ ಕುಟುಂಬದ ನೆನಪು ಇಲ್ಲ, ಪ್ರಾಣ ಭಯ ಕೂಡ ಇಲ್ಲವಾಗಿತ್ತಂತೆ. ಉಗ್ರರ ನೆಲಕಚ್ಚಿಸಿ ದೇಶ ರಕ್ಷಣೆ ಮಾಡೋದೇ ಮುಖ್ಯವಾಗಿತ್ತು. ಹೀಗೆ ಕೆಚ್ಚೆದೆಯಿಂದ ಹೋರಾಡಿ ಕಾರವಾರದ ಸೇನಾನಿ ಬಗ್ಗೆ ಹೇಳ್ತೀವಿ ಇಂದಿನ ಬ್ರೇವರಿ ಹವರ್ನಲ್ಲಿ. ಹೀಗೆ ಎದೆ ಉಬ್ಬಿಸಿ ವಿಜಯದ ಸೇನಾ ಪದಕವನ್ನ ಹೆಮ್ಮೆಯಿಂದ ಗೌರವದಿಂದ ಪಡೆದುಕೊಳ್ಳುತ್ತಿರುವ ಈ ಸೇನಾನಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಗಡಿ ಗ್ರಾಮದ ಮಾಜಾಳಿಯವರು. 1992ರಲ್ಲಿ 19ನೇ ವಯಸ್ಸಿನಲ್ಲೇ ಭಾರತೀಯ ಸೇನೆಗೆ ಸೇರಿದವರು. ಈ ದೇಶ ರಕ್ಷಕನ ಹೆಸರೇ ರಘುವೀರ್ ನಾಯ್ಕ್. ಹೆಸರಿಗೆ ತಕ್ಕಂತೆ ದೇಶ ರಕ್ಷಣೆಯಲ್ಲಿ ವೀರತನಗೈದ ರಘುವೀರ್ ಮೊದಲು ಕಾರ್ಯನಿರ್ವಹಿಸಿದ್ದು ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ. ಬಳಿಕ ಕಾರ್ಗಿಲ್, ಅಸ್ಸಾಂ, ಅರುಣಾಚಲ ಪ್ರದೇಶ, ಗುಲ್ಮಾರ್ಗ್, ಶ್ರೀನಗರ ಹೀಗೆ ವಿವಿಧೆಡೆ ದೇಶ ಸೇವೆ ಮಾಡಿದ್ದಾರೆ. ಗಡಿಯಲ್ಲಿ ಉಗ್ರರನ್ನ ಹಿಮ್ಮೆಟ್ಟಿಸಿದ ರಘುವೀರ ಈಗ ಗುಜರಾತಿನ ಜಾಮ್ನಗರದಲ್ಲಿ ದೇಶ ಸೇವೆ ಮಾಡುತ್ತಿದ್ದಾರೆ. ಜುಲೈ 26ರಂದು ಅಸ್ಸಾಂನ ಕೋಕ್ರಾಜಾರ್ ಜಿಲ್ಲೆಯ ಭೂತಾನ್ ಗಡಿಯಲ್ಲಿ ರಘುವೀರ್ ಇದ್ದ ಬೆಟಾಲಿಯನ್ಗೆ ಸುಮಿತ್ ಶರ್ಮಾ ಕಂಪನಿ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. ಇವರ ಬೆಟಾಲಿಯನ್ನಲ್ಲಿ 15 ಸೈನಿಕರ ತಂಡ ಇತ್ತು. ಉಗ್ರರು ಗಡಿ ನುಸುಳಲು ತಯಾರಿ ನಡೆಸಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಸಿಕ್ಕಿದ ತಕ್ಷಣ ಕಾರ್ಯಪ್ರವೃತ್ತರಾಯಿತು ಟೀಮ್. ರಘುವೀರ ಹಾಗೂ ತಂಡ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಮುಂದಾಯಿತು. ಅಷ್ಟೊತ್ತಿಗೆ ಆಳೆತ್ತರದ ಹುಲ್ಲುಗಾವಲಿನಲ್ಲಿ ಅಡಗಿ ಕುಳಿತಿದ್ದ ಉಗ್ರರು ನೇರವಾಗಿ ರಘುವೀರ ತಂಡದ ಮೇಲೆ ಗುಂಡಿನ ದಾಳಿ ನಡೆಸಿದ್ದರು. ಈ ಸಂದರ್ಭದಲ್ಲಿ ರಘುವೀರ್ ನಾಯ್ಕ್ ಎಡಗಾಲಿಗೆ ಗುಂಡು ತಗುಲಿ ರಕ್ತದ ಮಡುವಿಗೆ ಜಾರಿ ಬಿಡುತ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೂ ರಘುವೀರ್ ಮತ್ತೆ ಎದ್ದು ಕೆಚ್ಚೆದೆಯಿಂದ ಹೋರಾಡಿ ಇಬ್ಬರು ಉಗ್ರರನ್ನ ಹೊಡೆದುರುಳಿಸುತ್ತಾರೆ. 8 ಉಗ್ರರನ್ನ ಹೊಡೆದುರುಳಿಸುತ್ತಾರೆ. ಈ ಸಾಧನೆಗಾಗಿ ರಘುವೀರ್ ನಾಯ್ಕ್ಗೆ ಕೇಂದ್ರ ಸರ್ಕಾರ ಸೇನಾ ಪದಕ ನೀಡಿ ಗೌರವಿಸಿದೆ. 2001ರಲ್ಲಿ ಸೇನಾ ಪದಕ ನೀಡಿ ಗೌರವಿಸಲಾಗಿದೆ. 2006ರಲ್ಲಿ ನಡೆದ ಮತ್ತೊಂದು ಕಾರ್ಯಾಚರಣೆಗೆ ಚೀಫ್ ಆರ್ಮಿ ಸ್ಟಾಫ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮಗ ಆರ್ಮಿ ಸೇರಿದರು, ಅದಕ್ಕಾಗಿ ನಮಗೆ ಎಲ್ಲರಿಗೆ ಆನಂದ ಆಯಿತು. ನಮಗೆ ಅವನಿಗೆ 2 ಹುಡುಗರು ಉಂಟು, ಅದರ ಬಗ್ಗೆ ಅವನಿಗೆ ಹುಡುಗ ಸೇರಬೇಕು ಆರ್ಮಿ ಅಂತ ನಮಗೆ ಆಶೆ ಉಂಟು. ರಘುವೀರ್ ಅವರದ್ದು ಅವಿಭಕ್ತ ಕುಟುಂಬ. ತಾಯಿ, ಹೆಂಡತಿ, 2 ಗಂಡು ಮಕ್ಕಳ ತುಂಬು ಸಂಸಾರ. 2 ಗಂಡು ಮಕ್ಕಳಲ್ಲಿ ಓರ್ವನನ್ನ ಭಾರತೀಯ ಸೇನೆಗೆ ಸೇರಿಸಬೇಕೆಂಬ ಮಹದಾಸೆ. ಅಪ್ಪನಂತೆ ಮಗನೂ ದೇಶ ಸೇವಕನಾಗಲಿ ಎಂಬುದು ಎಲ್ಲರ ಆಶಯ. ಕುಟುಂಬವನ್ನ ಕಾರವಾರದಲ್ಲಿ ಬಿಟ್ಟು ದೂರದ ಗುಜರಾತಿನ ಗಡಿಯಲ್ಲಿ ದೇಶ ಸೇವೆ ಮಾಡುತ್ತಿರುವ ರಘುವೀರ್ ಎಲ್ಲರಿಗೂ ಪ್ರೇರಣೆ. सेना मेडल भी मिला है उसको, इसलिए हम लोगों को खुशी भी थी. उसको अभी आर्मी के लिए उसको 27 हो गया, फिर भी उसने अच्छी तरह से काम भी किया उधर. ಈ ಧೀರ ರಘುವೀರ್ ಹೆಚ್ಚುವರಿಯಾಗಿ 2 ವರ್ಷಗಳ ಕಾಲ ದೇಶ ಸೇವೆಗೆ ಲಿಖಿತವಾಗಿ ಬರೆದು ಒಪ್ಪಿಗೆ ಪತ್ರ ನೀಡಿದ್ದಾರೆ. ನಾವು ಮತ್ತು ರಘುವೀರ್ ಇಬ್ಬರು ಒಂದು ಯೂನಿಟಲ್ಲಿ ಇದ್ದಾರೆ. ಅದಕ್ಕಾಗಿ ನಮ್ಮದು ಪೋಸ್ಟಿಂಗ್ ಕೋಕ್ರಾಜಾರ್ ಡಿಸ್ಟಿಕ್ನಲ್ಲಿ ಆಗಿದೆ. ಕೋಕ್ರಾಜಾರ್ನಲ್ಲಿ ಕಾಜಲ್ಗಾಂವ್ ಏರಿಯಾ ಇದೆ, ಅದು ತಾಲೂಕಾ. ಅಲ್ಲಿ ಅವರು ಆಪ್ರೇಷನ್ ಹೋಗಿದೆ. ಆ ಟೈಮ್ಗೆ ಅವರು ಉಗ್ರವಾದಿ ಕಾಂಟ್ಯಾಕ್ಟ್ ಆಗಿದೆ. ಆ ಟೈಮ್ಗೆ ಅವನಿಗೆ ಒಂದು ಬುಲೆಟ್ ಕಾಲಿನಲ್ಲಿ ಇಟ್ಟಿದೆ. ಅದಕ್ಕೆ ಪೈರ್ ಮೇಲೆ ಲಗಾಯ. ಆಮೇಲೆ ಅವರು ಒಂದು ಉಗ್ರವಾದಿಗೆ ಹೊಡಿದೆ, ಸತ್ತು ಹೋಯಿತು ಅದು. ಆಮೇಲೆ ಅವರು ಸ್ವಲ್ಪ ಆ ನಂತರ ಅವರಿಗೆ ಗೊತ್ತಾಗಿದ್ದು ನಮ್ಮ ಕಾಲಿನಲ್ಲಿ ಗುಳಿ ಲಗ್ಯ ಕರಕೆ. ಆಮೇಲೆ ಅವರು ಬಂದಿದೆ. ಆಮೇಲೆ ನಾವು ಇಬ್ಬರು ಏನು ಅಚೀವ್ ಇದೆ, ಅವರು ಆ ಟೈಮ್ಗೆ ಏನು ಮನೆಯದು ಯಾವ್ದು ಬರೋದಿಲ್ಲ, ಏನು ಬರೋದಿಲ್ಲ. ಮೇನ್ ಟಾರ್ಗೆಟ್ ಇದು, ಟಾರ್ಗೆಟ್ ಅಚೀವ್ ಮಾಡೋದು ಅಷ್ಟೇ. ನಾವು ಇಬ್ಬರು ಆಮೇಲೆ ಅವರು ಪೋಸ್ಟಿಂಗ್ 41 ಆರ್ನಲ್ಲಿ ಹೋಗಿದೆ. ಅಲ್ಲಿ ಅವರಿಗೆ ಅವನು ಬೇರೆ ಆಪರೇಷನ್ನಲ್ಲಿ ಅವನಿಗೆ ಸೇನಾ ಪ್ರಶಂಸಾ ಪತ್ರ ಸಿಕ್ಕಿದ್ದು, ಚೀಫ್ ಆಫ್ ದ ಆರ್ಮಿ ಸ್ಟಾಫ್. ದೇಶ ಸೇವೆಯೇ ಮೂಲಮಂತ್ರ.
ಇಷ್ಟಕ್ಕೆ ನಿಲ್ಲದ ನನ್ನ ದೇಶ ಸೇವೆ ಮುಂದೆ ರಘುವೀರ ಮಗನ ರೂಪದಲ್ಲಿ ಮುಂದುವರಿಯುತ್ತೆ ಎಂಬ ಆಶಾಭಾವನೆ ರಘುವೀರ್ ಮತ್ತು ಕುಟುಂಬದ್ದು. ಹ್ಯಾಟ್ಸ್ ಆಫ್ ಟು ಯು ರಘುವೀರ್. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ.